ವೆರಿಕೋಸ್ ವೇನ್ಸ್ ಈಗಷ್ಟೇ ಸ್ಟಾರ್ಟ್ ಆಗಿದೆ, ಇನ್ನು ಸ್ಟಾರ್ಟಿಂಗ್ ಸ್ಟೇಜ್. ಆ ಸಂದರ್ಭದಲ್ಲೇ ನಾವು ಟ್ರೀಟ್ಮೆಂಟ್ ತೆಗೆದುಕೊಂಡ್ರೆ ಸೊ ಮತ್ತೆ ಅನ್ನೋದು ಬರೋದಿಲ್ವಾ? ಇನ್ನೊಂದ್ಸಲ ಮತ್ತೆ ಈಗ ಇರೋ ಅಷ್ಟು ದಿನಾನೂ ಕೂಡ ಈ ಸಮಸ್ಯೆ ನಮಗೆ ಕಾಡೋದಿಲ್ಲ ಅನ್ನೋದಕ್ಕೆ ಗ್ಯಾರಂಟಿ ಇದೆಯಾ? ಅಥವಾ ಮತ್ತೆ ಏನಾದರೂ ಟ್ರೀಟ್ಮೆಂಟ್ ತೆಗೆದುಕೊಂಡ ನಂತರವೂ ಕೂಡ ಇದೇನಾದರೂ ಮತ್ತೆ ಬರುತ್ತಾ ಅಂತ? ಸೊ ಈಗ ವೆರಿಕೋಸ್ ವೇನ್ಸ್ ಅಂತ ಹೇಳಿದಾಗ ಸೊ ಇಟ್ ಡಿಪೆಂಡ್ಸ್ ಆನ್ ದ ಸ್ಟೇಜಸ್. ಸೊ ಕೆಲವ್ರಿಗೆ ಅಕ್ಯೂಟ್ ಸಿಂಪ್ಟಮ್ಸ್ ಇರುತ್ತೆ ಆ್ಯಂಡ್ ಅಕ್ಯೂಟ್ ಕಾಂಪ್ಲಿಕೇಶನ್ಸ್ ಕೂಡ ಆಗ್ಬೋದು, ಲೈಕ್ SVT ಅಂದರೆ ಸೂಪರ್ಫಿಷಿಯಲ್ ಥ್ರೋಂಬೋಸಿಸ್ ಆಗಿರುತ್ತೆ. ಸೊ ಅದಕ್ಕೆ ಆ ಟೈಮಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಾರೆ. ಅಗೇನ್ ದೇರ್ ಲೈಫ್ ಸ್ಟೈಲ್ ಹ್ಯಾಸ್ ಟು ಬಿ ಗುಡ್. ಸೊ ಚೇಂಜಸ್ ಮಾಡ್ಕೋಬೇಕಾಗುತ್ತೆ, ಲೈಕ್ ಲಾಂಗ್ ಸ್ಟ್ಯಾಂಡಿಂಗ್ ನಿಂತ್ಕೊಳ್ಬಾರ್ದು ಅಥವಾ ಸೊ ಮಧ್ಯದಲ್ಲಿ ರೆಸ್ಟ್ ಮಾಡುವಂಥದ್ದು. ಆ್ಯಂಡ್ ಹೆಚ್ಚಾಗಿ ಫೈಬರ್ ಇಂಟೇಕ್ನ ಮಾಡಬೇಕಾಗತ್ತೆ, ನಾರಿನಂಶ ಸೇವನೆನ ಹೆಚ್ಚಾಗಿ ಮಾಡಬೇಕಾಗತ್ತೆ. ಆ್ಯಂಡ್ ಸಾಲ್ಟ್ ರೆಸ್ಟ್ರಿಕ್ಷನ್ ಮಾಡುವಂಥದ್ದು. ಆ್ಯಂಡ್ ಅವ್ರಿಗೆ ಹೆಚ್ಚಾಗಿ ನಾನ್ ವೆಜ್ ಕನ್ಸಂಪ್ಷನ್ ಇದ್ದಾಗ ಅಥವಾ ಹ್ಯಾಬಿಟ್ಸ್ ಅಂತ ಹೇಳ್ತೀವಿ, ಲೈಕ್ ಟೊಬ್ಯಾಕೊ ಚೂಯಿಂಗ್ ಇರ್ಬೋದು ಅಥವಾ ಸ್ಮೋಕಿಂಗ್ ಇರ್ಬೋದು, ಸೊ ವಿಚ್ ಇಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ದ ವೆರಿಕೋಸ್ ವೇನ್. ಸೊ ಅದರಿಂದ DVT ಆಗೋ ಚಾನ್ಸಸ್ ಹೆಚ್ಚು ಅಂತಲೇ ಹೇಳ್ಬೋದು. ಅಂದರೆ ಡೀಪ್ ವೇನ್ ಥ್ರೋಂಬೋಸಿಸ್ ಅಂತ ಹೇಳ್ತೀವಿ. ಸೊ ಒಳಗಡೆ ರಕ್ತ ಹೆಪ್ಪುಗಟ್ಟು ಆಗಿರ್ಬೋದು ಅಥವಾ ಥ್ರೋಂಬೋಫ್ಲೆಬೈಟಿಕ್ ಚೇಂಜಸ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ಒನ್ ಆಫ್ ದಿ ಕಾಂಪ್ಲಿಕೇಶನ್ ಆಫ್ ವೆರಿಕೋಸ್ ವೇನ್ಸ್. ಸೊ ಅದು ಹೆಚ್ಚಾಗಿ ಹ್ಯಾಬಿಟ್ಸ್ ಇರೋರಲ್ಲಿ ಕಾಣಿಸ್ಕೊಳ್ಳುತ್ತೆ. ಆ್ಯಂಡ್ ಆಲ್ಕೋಹಾಲ್ ಕನ್ಸಂಪ್ಷನ್ ಇರ್ಬೋದು, ಹೆಚ್ಚಾಗಿ ರೆಡ್ ಮೀಟ್ ಇಂಟೇಕ್ ಇರ್ಬೋದು. ಸೊ ಅದರಿಂದ ಮತ್ತಷ್ಟು ಜಾಸ್ತಿ ಆಗೋದನ್ನು ನೋಡ್ತೀವಿ. ಸೊ ಅವರ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಂಡಿದ್ದೆ ಆದಲ್ಲಿ ಸೊ ಅರ್ಲಿ ಸ್ಟೇಜ್ ಆಫ್ ವೆರಿಕೋಸ್ ವೇನ್ಸ್ನ ಸೊ ಡೆಫಿನೆಟ್ಲಿ ಪ್ರಿವೆಂಟ್ ಮಾಡ್ಬೋದು. ಸೊ ಅಲಾಂಗ್ ವಿತ್ ದಟ್ ಒಬೆಸಿಟಿ ಇರ್ಬೋದು, ವೆಯ್ಟ್ನ ಕಂಟ್ರೋಲ್ ಇಟ್ಕೊಳ್ಬೇಕಾಗತ್ತೆ. ಆ್ಯಂಡ್ ಫುಡ್ ಐಟಮ್ಸಲ್ಲಿ ಅವರು ಹೆಚ್ಚಾಗಿ ಒಂದು ನಾರಿನಂಶ ಸೇವನೆ ಮಾಡುವಂಥದ್ದು ಆ್ಯಂಡ್ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಸ್ಟ್ ಅಂತ ಹೇಳ್ಬೋದು. ಇನ್ನು ಡಾಕ್ಟರ್, ನೀವು ಇದರಲ್ಲಿ ಶಸ್ತ್ರಚಿಕಿತ್ಸೆನೂ ಅಗತ್ಯ ಇದೆ ಅಂತ ಹೇಳ್ತಾ ಇದ್ರಿ. ಸೊ ಇದು ಯಾವ ಸ್ಟೇಜಿಗೆ ಬಂದಾಗ, ಅಂದರೆ ಲಾಸ್ಟ್ ಸ್ಟೇಜ್ ಆಗಿದ್ದಾಗ ಏನಾದರೂ ಆಪರೇಷನ್ ಬೇಕಾಗುತ್ತಾ ಅಥವಾ ಹೇಗೆ? ಆಪರೇಷನ್ ಇಲ್ಲದೇ ಇದನ್ನು ಗುಣಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ವಾ ಆಗಿದ್ರೆ? ಸೊ ಈಗ ವೆರಿಕೋಸ್ ವೇನ್ಸ್ ಅಂತ ಹೇಳಿದಾಗ ಸೊ ಕೆಲವ್ರಿಗೆ ಲೈಕ್ ಮೆಡಿಕಲ್ ಮ್ಯಾನೇಜ್ಮೆಂಟ್ ಮಾಡ್ಬೋದು, ಬಟ್ ಇನ್ ಸಮ್ ಟೈಮ್ಸ್ ಸೊ ಇಟ್ ಕ್ಯಾನ್ ಲೀಡ್ ಟು ಅಕ್ಯೂಟ್ ಕಾಂಪ್ಲಿಕೇಶನ್ಸ್ ಅಂತ ಕೂಡ ಹೇಳ್ಬೋದು. ಸೊ ಅಕ್ಯೂಟ್ ಕಾಂಪ್ಲಿಕೇಶನ್ಸ್ ಅಂತ ಹೇಳಿದಾಗ ಸೊ ಈಗ ವೆರಿಕೋಸ್ ವೇನ್ಸ್ ಜಾಸ್ತಿ ಪ್ರೆಷರ್ ಎಕ್ಸರ್ಟ್ ಆದಾಗ ಸೊ ಆ ಪರ್ಟಿಕ್ಯುಲರ್ ವೇನಲ್ಲಿ ಸಡನ್ ಆಗಿ ಬರ್ಸ್ಟ್ ಔಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದು ಓಪನ್ ಅಪ್ ಆಗ್ಬೋದು. ಸೊ ಸಡನ್ ಆಗಿ ಓಪನ್ ಅಪ್ ಆದಾಗ ಸೊ ಅದರಿಂದ ಸೊ ಬ್ಲಡ್ ಬರೋದು ಸ್ಟಾಪ್ ಆಗೋದಿಲ್ಲ. ಸೊ ಅಲ್ಲೇ ಅದು ಅವ್ರಿಗೆ ಹೆಚ್ಚಾಗಿ ಒಂದು ರಕ್ತಸ್ರಾವ ಆಗುವಂಥದ್ದು, ಸೊ ಬ್ಲೀಡಿಂಗ್ ಡಿಸಾರ್ಡರ್ ಕೂಡ ಆಗ್ಬೋದು. ಸೊ ಅದು ಒನ್ ಆಫ್ ದಿ ಅಕ್ಯೂಟ್ ಕಾಂಪ್ಲಿಕೇಶನ್ಸ್ ಅಂತ ಹೇಳ್ಬೋದು. ಸೊ ಇನ್ನು ಕೆಲವರಲ್ಲಿ ಕ್ರಾನಿಕ್ ಕಾಂಪ್ಲಿಕೇಶನ್ಸ್ ಅಂತ ಹೇಳ್ತೀವಿ, ಅಂದರೆ ತುಂಬ ದಿವಸದಿಂದ ಅವರು ಸಫರ್ ಆಗ್ತಿರ್ತಾರೆ. ಸೊ ಇಚ್ಚಿಂಗ್ ಇರ್ಬೋದು, ಸೊ ಅಥವಾ ವೆರಿಕೋಸ್ ಎಕ್ಸಿಮಾ ಅಂತ ಹೇಳ್ತೀವಿ, ಅಲ್ಲಲ್ಲೇ ಗಾಯ ಆಗೋದನ್ನು ನೋಡ್ಬೋದು. ಆ್ಯಂಡ್ ಒಂದು ಬ್ಲಡ್ ಕ್ಲಾಟ್ಸ್ ತುಂಬ ಜಾಸ್ತಿ ಆದಾಗ ಸೊ ಕಾಲು ಕಪ್ಪಾಗೋದನ್ನು ನೋಡುವಂಥದ್ದು. ಸೊ ಈ ರೋಗ ಲಕ್ಷಣಗಳು ಹೆಚ್ಚಾಗಿರುತ್ತೆ. ಆ್ಯಂಡ್ ಇನ್ ಕೇಸ್ ಆಫ್ ಫೀಮೇಲ್ಸಲ್ಲಿ ಕೂಡ ನಾವು ನೋಡಿದಾಗ ಸೊ ಪ್ರೆಗ್ನೆನ್ಸಿನಲ್ಲಿ ಕ್ವೈಟ್ ಕಾಮನ್ ಆಗಿ ಬರುವಂಥದ್ದು ಸೊ ಹಾರ್ಮೋನಲ್ ಚೇಂಜಸ್ ಅಂತ ಕೂಡ ಹೇಳ್ಬೋದು. ಸೊ ಯಾವಾಗ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೋ ಅಥವಾ ಅವರಲ್ಲಿ ಒಂದು ಬ್ಲಡ್ ವೆಸಲ್ಸ್ ರಿಲ್ಯಾಕ್ಸಿಂಗ್ ಸ್ಟೇಟಲ್ಲಿ ಬಂದಾಗ ಸೊ ಕೆಲವು ಹಾರ್ಮೋನ್ಸ್ ಉತ್ಪತ್ತಿ ಆಗುತ್ತೆ. ಸೊ ಅದರಿಂದ ವೆರಿಕೋಸ್ ವೇನ್ಸ್ ಬರೋ ಚಾನ್ಸಸ್ ಹೆಚ್ಚು ಅಂತಲೇ ಹೇಳ್ಬೋದು. ಸೊ ಅವ್ರಿಗೆ ಉಬ್ಬುವಿಕೆ ಕೂಡ ಜಾಸ್ತಿ ಆಗುತ್ತೆ ಡ್ಯೂ ಟು ಓವರ್ ವೇಟ್. ಒಂದು ಅವರ ತೂಕದಿಂದ ಕೂಡ ಆಗ್ಬೋದು. ಸೊ ಬಾಡಿ ಸ್ಟ್ರೆಚ್ ಆಗ್ತಾ ಹೋಗುತ್ತೆ. ಸೊ ಇನ್ನು ಹಾರ್ಮೋನಲ್ ಚೇಂಜಸ್ಸಿಂದ ಮತ್ತಷ್ಟು ಜಾಸ್ತಿ ಆಗುವಂಥದ್ದು. ಸೊ ಮೋಸ್ಟ್ ಆಫ್ ದಿ ಪ್ರೆಗ್ನೆಂಟ್ ವುಮೆನ್ಸಲ್ಲಿ ಆ ಮೆಡಿಸಿನ್ಸ್ ಕೂಡ ತೊಗೊಳ್ಳೋದಿಲ್ಲ. ಸೊ ಬಿಕಾಸ್ ಅಡ್ಡ ಪರಿಣಾಮ ಆಗುತ್ತೆ ಸೊ ಗ್ರೋಯಿಂಗ್ ಬೇಬಿಗೆ ಅಂತ ಹೇಳಿ. ಬಟ್ ಅವರೇ ಹಾಗೇ ನೆಗ್ಲೆಕ್ಟ್ ಮಾಡ್ತಾ ಹೋದಲ್ಲಿ ಸೊ ಅವರಲ್ಲಿ ಕೂಡ ಕಾಂಪ್ಲಿಕೇಶನ್ಸ್ ಆಗ್ಬೋದು ಆ್ಯಂಡ್ ಇಟ್ ಕ್ಯಾನ್ ಗೋ ಟು ದ ನೆಕ್ಸ್ಟ್ ಲೆವೆಲ್. ಸೊ ಹಾಗಾಗಿ ಇನ್ ಕೇಸ್ ಆಫ್ ಪ್ರೆಗ್ನೆನ್ಸಿ ಕೂಡ ಅವರು ಹೋಮಿಯೋಪತಿ ಮೆಡಿಸಿನ್ಸ್ನ ತೊಗೊಳ್ಬೋದು, ವಿಚ್ ಇಸ್ ಸೇಫ್ ಆ್ಯಂಡ್ ಎಫೆಕ್ಟಿವ್ ಅಂತ ಹೇಳ್ಬೋದು. ಸೊ ಅವ್ರು ಇನ್ ಕೇಸ್ ಆಫ್ ಪೋಸ್ಟ್ ಡೆಲಿವರಿ ಟೈಮಲ್ಲಿ ಕೂಡ ಸೊ ಫೀಡಿಂಗ್ ಮಾಡ್ತಿರ್ತಾರೆ. ಸೊ ಆಗಲೂ ಕೂಡ ವೆರಿಕೋಸ್ ವೇನ್ಸ್ ಜಾಸ್ತಿ ಆಗಿರುತ್ತೆ. ಸೊ ಕಾಲು ತುಂಬ ಭಾರ ಅನಿಸುವಂಥದ್ದು, ಹೆವಿನೆಸ್ ಅನಿಸುವಂಥದ್ದು, ಆ್ಯಸ್ ವೆಲ್ ಆಸ್ ಕೆಲವ್ರಿಗೆ ಇಂಟರ್ನಲ್ ಕಾಂಪ್ಲಿಕೇಶನ್ಸ್ ಕೂಡ ಬೇಗ ಆಗೋ ಚಾನ್ಸಸ್ ಇರುತ್ತೆ. ಸೊ ಅರ್ಲಿ ಸ್ಟೇಜಸಲ್ಲಿ ನೋಟ್ ಮಾಡಿದಾಗ ಸೊ ಇನ್ವೆಸ್ಟಿಗೇಷನ್ಸ್ ಕೂಡ ಮಾಡಿಸುವಂಥದ್ದು ಉತ್ತಮ. ಸೊ ಅಕಾರ್ಡಿಂಗ್ ಟು ದಟ್ ಅವರು ಟ್ರೀಟ್ಮೆಂಟ್ ತೊಗೊಂಡಿದ್ದೇ ಆದಲ್ಲಿ ಸೊ ಫರ್ದರ್ ಕಾಂಪ್ಲಿಕೇಶನ್ಸ್ ಕ್ಯಾನ್ ಬಿ ಪ್ರಿವೆಂಟೆಡ್ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ನಿಜಕ್ಕೂ ಕೂಡ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀರಾ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334,
NXT ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.